ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವೆ ಮೂಡಾ ಫೈಟ್ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಕಾಂಗ್ರೆಸ್ ನಾಯಕರ ರಾಜಭವನ್ ಚಲೋ ಆಯಿತು. MLC ಚಲವಾದಿ ವಿರುದ್ಧ ದೂರು ಕೂಡ ಕೊಟ್ಟಿದ್ದಾಯಿತು. ಈಗ ಕಾಂಗ್ರೆಸ್ನವರಿಗೆ ಗವರ್ನರ್ ಮಾತಿನಲ್ಲೇ ಛೇಡಿಸದ್ದು ಆಯಿತು. ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ ಇದೀಗ ಮೂಡಾ ಹಗರಣ. ರಾಷ್ಟ್ರಪತಿ ಹಾಗೆ ಪ್ರಧಾನಿಗಳಿಗೆ ವಿಶೇಷ ವರದಿಯನ್ನ ಸಲ್ಲಿಸಿದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್. 2 ದಿನಗಳ ಹಿಂದೆಯಷ್ಟೇ ವರದಿಯನ್ನ ಸಲ್ಲಿಸಿದ್ದಾರೆ. ಅಲ್ಲಿಗೆ ಕೇಂದ್ರ ರಾಜ್ಯದ ನಡುವೆ ಮತ್ತೊಂದು ಸಂಗ್ರಾಮ ಪ್ರಾರಂಭವಾಗೋ ಸಾಧ್ಯತೆ ಇದೆಯಾ ಅನ್ನೋ ಅನುಮಾನಕ್ಕೆ ಇದೀಗ ರಾಜ್ಯಪಾಲರ ಈ ನಡೆ ಕಾರಣವಾಗ್ತಾ ಇದೆ. ಹಗರಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಇದೀಗ ಈ ಕೇಸ್ ತನ್ನ ಮಗ್ಗಲನ್ನ ಬದಲಾಯಿಸಿದೆ. ಮೂಡಾ ಹಗರಣ ರಾಷ್ಟ್ರಪತಿ ಅಂಗಳ ಕೂಡ ತಲುಪಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಷ್ಟ್ರಪತಿ ಅಂಗಳದಲ್ಲಿ ಮೂಡಾ ಚೆಂಡು. ಕೇಂದ್ರಕ್ಕೆ ರಿಪೋರ್ಟ್ ನೀಡಿದ ರಾಜ್ಯಪಾಲ. ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದ ಮೂಡಾ ಸೈಟ್ ಹಗರಣ ಈಗ ಕೇಂದ್ರದಲ್ಲೂ ಸದ್ದು ಮಾಡಲಿದೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿದ್ದು, ಇದನ್ನ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಇದರ ನಡುವೆ ಮೂಡಾ ಹಗರಣ ಇದೀಗ ರಾಷ್ಟ್ರಪತಿ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಅಂಗಳ ತಲುಪಿದೆ. ರಾಜ್ಯದಲ್ಲಿ ನಡೆದ ಬೆಳವಣಿಗೆ, ರಾಜಕೀಯ ನಾಯಕರ ಹೇಳಿಕೆ, ಗುಪ್ತಚರ ಇಲಾಖೆಯ ಎಚ್ಚರಿಕೆ ವರದಿ ಸಹಿತ ಎಲ್ಲವನ್ನ ರಾಷ್ಟ್ರಪತಿ, ಪ್ರಧಾನಿ ಕಾರ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯಕ್ಕೆ ರಾಜ್ಯಪಾಲರು ವರದಿ ಕಳುಹಿಸಿದ್ದಾರೆ. ಮೂಡಾ ವಿಚಾರವಾಗಿ ರಾಜ್ಯದಲ್ಲಿ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರ ರಾಜಭವನದ ಮೇಲೆ ನಿರಂತರ ಒತ್ತಡ ಹೇರುತ್ತಿದೆ. ರಾಜ್ಯಾದ್ಯಂತ ವ್ಯಾಪಕ ಪ್ರತಿಭಟನೆ, ಹಲವೆಡೆ ತಮ್ಮ ಪ್ರತಿಕೃತಿ ದಹನ ಮಾಡಲಾಗಿದೆ. ಸಾಲದಕ್ಕೆ ಕಾಂಗ್ರೆಸ್ ನಾಯಕರಿಂದ ರಾಜಭವನಕ್ಕೆ ನುಗ್ಗುವ ಬೆದರಿಕೆ ಇದೆ ಎಂದು ವರದಿಯಲ್ಲಿ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ. ಈ ವರದಿಯನ್ನ 2 ದಿನಗಳ ಹಿಂದಷ್ಟೇ ರಾಜ್ಯಪಾಲರು ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಇದರೊಂದಿಗೆ ಮೂಡಾ ಪ್ರಕರಣ ಇನ್ನೊಂದು ಮಜಲಿಗೆ ಹೊರಳಿದೆ. ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಸಂಗ್ರಾಮ ಸೃಷ್ಟಿಸುವ ಸಾಧ್ಯತೆ ಇದೆ. ಇನ್ನು ಈ ಸಂಬಂಧ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ? ಇನ್ನು ರಾಜ್ಯಪಾಲರ ದೂರಿನ ವರದಿ ಬಗ್ಗೆ ರಾಷ್ಟ್ರಪತಿ ಮತ್ತು ಕೇಂದ್ರ ಗೃಹ ಸಚಿವಾಲಯ ಯಾವ ಕ್ರಮ ಕೈಗೊಳ್ಳುತ್ತೆ ಎನ್ನುವುದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಪ್ರಧಾನಿಗೆ ಸಲ್ಲಿಸಿರೋದು ವರದಿ, ದೂರಲ್ಲ. ಅದೊಂದು ಗಮನದಲ್ಲಿರಲಿ. ಕಂಪ್ಲೇಂಟ್ ಅಂತ ಹೇಳಿ ಕೊಟ್ಟಿರೋದಲ್ಲ. ಬದಲಾಗಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡಿದ ನಂತರದಲ್ಲಿ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಆದ ವರದಿಯನ್ನು, ಅಂದರೆ ರಿಪೋರ್ಟನ್ನು ರಾಷ್ಟ್ರಪತಿಗಳಿಗೆ ಹಾಗೆ ಪ್ರಧಾನಿಗಳಿಗೆ 2 ಕಡೆಯಲ್ಲೂ ಕೂಡ ಸಲ್ಲಿಸಿದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ. ಮೂಡಾ ಸೈಟ್ ಹಂಚಿಕೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಪ್ರಕರಣ ಇದೀಗ ರಾಷ್ಟ್ರಪತಿಗಳ ಅಂಗಳವನ್ನು ತಲುಪಿದೆ. ರಾಷ್ಟ್ರಪತಿ ಅವರಿಗೆ ಪಿನ್ ಟು ಪಿನ್ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಈ ಮೂಡಾ ಹಗರಣ ಏನು, ಇದರಲ್ಲಿ ಸಿದ್ದರಾಮಯ್ಯನವರ ಹೆಸರು ಯಾಕೆ ಪ್ರಸ್ತಾಪ ಆಗಿದೆ, ದೂರುದಾರರು ಯಾರು, ಅವರ ದೂರೇನು, ಯಾಕೆ ಈ ವಿಚಾರ ರಾಜ್ಯಪಾಲರ ಅಂಗಳವನ್ನು ತಲುಪಿತು, ರಾಜ್ಯಪಾಲರು ಈ ವಿಚಾರದಲ್ಲಿ ಯಾವೆಲ್ಲ ರೀತಿಯ ನಡೆಯನ್ನು ಅನುಸರಿಸಿದ್ರು, ಅದಾದ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ಏನಾಯಿತು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ರಾಷ್ಟ್ರಪತಿಗಳ ಗಮನಕ್ಕೆ ತಂದಿದ್ದಾರೆ ರಾಜ್ಯಪಾಲರು. ಮೂಡಾ ಹಾಗೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಈ ವರದಿಯಲ್ಲಿ ತಿಳಿಸಲಾಗಿದೆ. ಕಾಂಗ್ರೆಸ್ ನಾಯಕರು ವಿಶೇಷವಾಗಿ ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಅನುಮತಿಯನ್ನು ನೀಡಿದ್ರು 17A ಅಡಿಯಲ್ಲಿ ರಾಜ್ಯಪಾಲರು, ಅದಾದ ನಂತರದಲ್ಲಿ ರಾಜಭವನ್ ಚಲೋ ನಡೆಸಿದ್ರು ಕಾಂಗ್ರೆಸ್ ನಾಯಕರು. ರಾಜಭವನಕ್ಕೆ ನುಗ್ಗುವ ಬೆದರಿಕೆ ನಿಮಗೆ ನೆನಪಿರಬಹುದು. ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಐವಾನ್ ಡಿಸೋಜಾ ಅವರು, ಹಿರಿಯ ಕಾಂಗ್ರೆಸ್ ನಾಯಕರು,
ಬಾಂಗ್ಲಾದೇಶಕ್ಕೆ ಕಂಪೇರ್ ಮಾಡಿ ಅಲ್ಲಾದ ರೀತಿಯಲ್ಲೇ ಇಲ್ಲೂ ಮಾಡಬೇಕಾಗತ್ತೆ ಅನ್ನೋ ರೀತಿಯ ಹೇಳಿಕೆಯನ್ನು ನೀಡಿಬಿಟ್ರು. ಇದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ತಮ್ಮ ವರದಿಯಲ್ಲಿ ರಾಜ್ಯಪಾಲರು. ಬುಡಾ ವಿಚಾರವಾಗಿ ತಮ್ಮ ವಿರುದ್ಧ ನಡೆದ ಧರಣಿಯ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತು, ಪ್ರತಿಕೃತಿ ದಹನ ಮಾಡಲಾಯಿತು, ಗೋಬ್ಯಾಕ್ ಅಂತ ಹೇಳಿ ಘೋಷಣೆಗಳನ್ನು ಕೂಗಲಾಯಿತು. ಇದೆಲ್ಲದರ ಬಗ್ಗೆ ಕೂಡ ವಿವರವನ್ನು ತಿಳಿಸಿದ್ದಾರೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು. ಸಚಿವ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಸಿಎಂ ಆದಿಯಾಗಿ ಕೇವಲ ಮಿನಿಸ್ಟರ್ಗಳು ಮಾತ್ರವಲ್ಲ, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಜ್ಯಪಾಲರ ನಡೆಯನ್ನು ಟೀಕಿಸಿದ್ದು, ಖಂಡಿಸಿದ್ದು. ಬಿಜೆಪಿ ಏಜೆಂಟ್, ಬಿಜೆಪಿ ಕಚೇರಿ ಅಂತಾಗಿದೆ ರಾಜಭವನ, ಈ ರೀತಿಯ ಪದಗಳನ್ನು ಪ್ರಯೋಗ ಮಾಡಿದ್ದು. ತಕ್ಷಣಕ್ಕೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿ ಮಾಧ್ಯಮಗಳ ಸಮ್ಮುಖದಲ್ಲಿ ಹೇಳಿಕೆ ನೀಡಿದ್ದು. ಇದೆಲ್ಲವನ್ನ ಕೂಡ ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ರಾಜ್ಯಪಾಲರು. ಪರಿಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂತಂದರೆ, ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ನಿಮಗೆ ನೆನಪಿರ್ಬೋದು, ರಿಪಬ್ಲಿಕ್ ಕನ್ನಡದಲ್ಲೇನೆ ಬ್ರೇಕ್ ಆದ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾವಾಗ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯವ್ಯಾಪಿ ಪ್ರತಿಭಟನೆಗಳಾಗುತ್ತೆ, ಯಾವಾಗ ಐವಾನ್ ಡಿಸೂಜಾ ಅವರ ಆದಿಯಾಗಿ ಕಾಂಗ್ರೆಸ್ನ ಕೆಲ ನಾಯಕರು ಬಾಂಗ್ಲಾದೇಶ ಮಾದರಿಯ ಅಟ್ಯಾಕ್ನ ಬಗ್ಗೆ ಮಾತನಾಡ್ತಾರೆ ಮಾಧ್ಯಮಗಳ ಸಮ್ಮುಖದಲ್ಲಿ, ರಾಜ್ಯಪಾಲರು ಬುಲೆಟ್ ಪ್ರೂಫ್ ವೆಹಿಕಲ್ ಅನ್ನು ತರಿಸ್ಕೊಂಡು ಅದರಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸುದ್ದಿಯನ್ನು ನಾವು ಅವತ್ತೇನೆ ಬ್ರೇಕ್ ಮಾಡಿದ್ವಿ. ಇದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು. ಈ ಗಂಭೀರ ಟಿಪ್ಪಣಿ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಲಾಗಿದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಮಾಹಿತಿಯನ್ನು ರವಾನಿಸಿದ್ದಾರೆ ರಾಜ್ಯಪಾಲರು. ಇದನ್ನು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಕೇಂದ್ರ ಗೃಹ ಇಲಾಖೆ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದರ ಮೇಲೆ ಮುಂದೆ ಈ ವಿಚಾರ ಕೂಡ ನಾವು ಗಮನಿಸಿದ್ವಿ. ತೆರಿಗೆ ಹಂಚಿಕೆ, ಬರ ಪರಿಹಾರ ವಿತರಣೆ ಎಲ್ಲ ವಿಚಾರದಲ್ಲೂ ಕೂಡ, ಬಜೆಟರಿ ಅಲೋಕೇಶನ್ ವಿಚಾರದಲ್ಲೂ ಕೂಡ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯ ಪರಿಸ್ಥಿತಿ ಆಗಿತ್ತು. ನಮ್ಮಿಂದ ಅಂದರೆ ನಮ್ಮ ರಾಜ್ಯದಿಂದ ಜನಪ್ರತಿನಿಧಿಗಳು ಹೋಗಿ ದೆಹಲಿಯಲ್ಲಿ ಕೂತು ಪ್ರತಿಭಟನೆ ಮಾಡಿ ಬಂದಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಈಗ ಮತ್ತೊಂದು ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ಫೈಟ್ಗೆ ರಾಜ್ಯಪಾಲರ ಈ ನಡೆ ಮುನ್ನುಡಿಯನ್ನು ಬರಿತಾ ಇದೆಯಾ ಅನ್ನೋ ಅನುಮಾನ. ಕಾದ್ ನೋಡೋಣ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಮೂಡಾ ಸೈಟ್ ಹಂಚಿಕೆ. ಈ ಮೂಡಾ ಸೈಟ್ ಹಂಚಿಕೆ ಹಗರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರವಲ್ಲ, ಅದನ್ನು ಹೊರತುಪಡಿಸಿಯೂ ಕೂಡ ಮೂಡಾದ ಅಡಿಯಲ್ಲೇ ಅನೇಕ ಅಕ್ರಮಗಳು ನಡೆದು ಹೋಗಿದೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಒಂದೊಂದಾಗಿ ಆಚೆ ಬರ್ತಾ ಇದೆ. ಹಗರಣಗಳ ಸರಮಾಲೆ ಬಗೆದಷ್ಟು ಬಯಲಾಗ್ತಾ ಇದೆ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಅನುಮಾನಕ್ಕೆ ಮತ್ತೊಂದು ಕಾರಣ. ಮೂಡಾದ 18 ಅಧಿಕಾರಿಗಳಿಗೆ ಲೋಕಾಯುಕ್ತದಿಂದ ನೋಟಿಸ್ ಹೊರಡಿಸಲಾಗಿದೆ. ಮೈಸೂರು ಲೋಕಾಯುಕ್ತದಿಂದ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ನೀಡಲಾಗಿದೆ. ಗಮನಿಸಬೇಕಾದ ಸಂಗತಿ ಅಂತಂದರೆ, ಈ ನೋಟಿಸ್ಗೂ ಈ 18 ಮಂದಿ ಅಧಿಕಾರಿಗಳಿಗೆ ನೀಡಿರುವ ನೋಟಿಸ್ಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಹಗರಣಕ್ಕೂ ನೇರವಾದ ಸಂಬಂಧ ಇಲ್ಲ. ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ. ಈ ಪ್ರಕರಣ ಅನುಮತಿ ಪಡೆಯದೆ ಸುಳ್ಳು ದಾಖಲೆ ಸೃಷ್ಟಿಸಿರುವ ಆರೋಪ. 2017ರಲ್ಲಿ RTI ಕಾರ್ಯಕರ್ತ ಗಂಗರಾಜು ಅವರು ನೀಡಿದ್ದ ದೂರು. ಈ ದೂರಿಗೆ ಅನ್ವಯವಾಗಿ ಇದೀಗ ಲೋಕಾಯುಕ್ತದಿಂದ 18 ಮಂದಿ ಮೂಡಾ ಅಧಿಕಾರಿಗಳಿಗೆ ನೋಟಿಸನ್ನು ನೀಡಲಾಗಿದೆ. 2017ರಲ್ಲಿ ಇದು ಮನೆಯಲ್ಲೇ ಬಂತು. ನಾನು ಅವತ್ತೇ ದೂರು ಕೊಟ್ಬಿಟ್ಟು ನಮ್ಮ ಪ್ರಾಧಿಕಾರದ ಆಸ್ತಿ ಇರೋದ್ರಿಂದ ಮೂಡಾ ಅಧಿಕಾರಿಗಳಿಗೂ ಮತ್ತು ACBಗೆ ಎರಡಕ್ಕೂ ದೂರು ಕೊಡ್ತೀನಿ. ಪ್ರಾಧಿಕಾರದ ಆಸ್ತಿ ಇರೋದು ಅದನ್ನು ಇಮಿಡಿಯೇಟು ನಾವು ಬಡ ಜನಗಳಿಗೆ ಹಂಚಿಲ್ಲ, ಅಲ್ಲ ಉಳ್ಳವರಿಗೆ ಹಂಚಿರೋದ್ರಿಂದ ಅದು ಅಕ್ರಮ ಆಗಿ ಹಂಚಿದ್ದಾರೆ. ಹಾಗಾಗಿ ಅದನ್ನು ಪ್ರಾಧಿಕಾರದ ಆಸ್ತಿ ಆಗಿರೋದು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ವಶಕ್ಕೆ ತೊಗೊಳ್ಳಿ ಆ ಜಾಗನ ಪ್ರಾಧಿಕಾರದ ಆಸ್ತಿಗೆ ಅಂತ ನಾನು ದೂರು ಕೊಟ್ಟೆ. ಆದರೆ ಅಧಿಕಾರಿಗಳು ಯಾರೂ ಸಹ ಇಲ್ಲಿವರೆಗೂ ಕೇರ್ ಮಾಡಲಿಲ್ಲ. 2017ರಲ್ಲಿ ಚಂದ್ರಮ್ಮ ಇದ್ದಾಗ ಡೆಮಾಲಿಷ್ಗೆ ಅಂತ ಆದೇಶ ಮಾಡ್ತಾರೆ, ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಮುಂದಕ್ಕೆ. ಸರ್, ಈ ಪ್ರಕರಣ 2017ರಲ್ಲೇ ಇದು ಮನೆಯಲ್ಲೇ ಬಂತು.